ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಚಂದ್ರಕಾಂತ್ ಭಟ್ ಸರ್ ಅವರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ಮತ್ತು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವ ಡಾಕ್ಟರ್ ರಾಜಶೇಖರ್ ಹಳೆಮನೆ ಸರ್ ಅವರೇ, ದೂರದ ಉಜಿರೆಯಿಂದ ಬಂದಿದ್ದಾರೆ. ಬೆಳಗ್ಗೆ ಬಹುಶಃ 6 ಗಂಟೆ 6:30 ಹೊರಟಿದ್ದಾರೆ ಅಂತ ಕಾಣುತ್ತೆ ಅವರಲ್ಲಿಂದ. ಇಷ್ಟೊತ್ತಾದರೂ ಅವರ ಉತ್ಸಾಹ ಕಡಿಮೆ ಆಗಲಿಲ್ಲ, ಕಾರಣ ಕುವೆಂಪು ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ. ಆಮೇಲೆ ವೇದಿಕೆಯಲ್ಲಿರುವ ನನಗೆ ಡಿಗ್ರಿಯಲ್ಲಿ 3 ವರ್ಷ ಪಾಠ ಮಾಡಿದ ನನ್ನ ಗುರುಗಳು ಡಾಕ್ಟರ್ ಪ್ರಜ್ಞಾ ಮಾರ್ಪಳ್ಳಿ ಅವರಿಗೆ ನಮಸ್ಕಾರ, ಮತ್ತು ಉಳಿದ ವಿಭಾಗದ ಶಿಕ್ಷಕರು ಇದ್ದಾರೆ, ನಮಸ್ಕಾರ. 3 ಅಕ್ಷರದ ಕವಿಯನ್ನ ಸಾಸಿವೆಯಷ್ಟಾದರೂ ಪರಿಚಯಿಸಬೇಕು ಅಂದರೆ, ಪುನಃ ರಿಪೀಟ್ ಮಾಡ್ತೇನೆ, 3 ಅಕ್ಷರದ ಕವಿಯನ್ನು ಸಾಸಿವೆಯಷ್ಟಾದರೂ ಪರಿಚಯಿಸಬೇಕು ಅಂದರೆ ಕನಿಷ್ಠ 3 ದಿವಸ ಆದರೂ ಬೇಕು. ಈ ಸತ್ಯ ನನಗೆ ಅರ್ಥ ಆದದ್ದು ಯಾವಾಗ ಅಂತಂದ್ರೆ, ಒಂದು 3 ವರ್ಷದ ಹಿಂದೆ ಅಂತ ಕಾಣುತ್ತದೆ. ಓಪನ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಕುವೆಂಪು ಬಗ್ಗೆ ಪಾಠ ಮಾಡಬೇಕಾದ ಅನಿವಾರ್ಯತೆ ಬಂತು. ಒಬ್ಬರು ಅಧ್ಯಾಪಕರು ಅನಿವಾರ್ಯದ ಕಾರಣದಿಂದ ನಾನು ಅದನ್ನ ಒಪ್ಪಿಸಿದ್ರಿಂದ 9:30ಗೆ ಆರಂಭ ಆದ ಆ ತರಗತಿ ಮುಗಿದಿದ್ದು 1 ಗಂಟೆಗೆ. ಮಧ್ಯದಲ್ಲಿ 5 ನಿಮಿಷ ಮಾತ್ರ ಬ್ರೇಕ್ ಇತ್ತು. ಅಷ್ಟು ಪರಿಚಯ ಮಾಡಿದ ಮೇಲೆಯೂ ಅನ್ನಿಸಿದ್ದು ಒಂದು ಸ್ವಲ್ಪ ಅಷ್ಟೇ ಪರಿಚಯ ಮಾಡಿದ ಹಾಗಾಯಿತು ಕುವೆಂಪು ಅವರನ್ನ ಅಂತ. ಯಾಕೆ ಹೀಗಾಗ್ತದೆ ಅಂತಂದ್ರೆ, ಸಾಗರವನ್ನು ನಾವು ನೋಡಿದಾಗ ನಮ್ಮ ಕಣ್ಣಿಗೆ ಸಾಗರ ಇಷ್ಟೇ ಇದೆ ಅಂತ ಕಾಣುತ್ತೆ. ಹತ್ತಿರ ಹೋಗಿ ನೋಡಿದಾಗ ಮತ್ತಷ್ಟು ದೂರ ಅದು ವಿಸ್ತರಿಸಿಕೊಳ್ಳುತ್ತದೆ. ಆಕಾಶವೂ ಹಾಗೆ. ಸಾಗರಂ ಸಾಗರೋಪಮ ಅಂತ ಒಂದು ಮಾತಿದೆ. ಸಾಗರಕ್ಕೆ ಸಾಗರವೇ ಸದೃಶ ಅನ್ನುವ ಹಾಗೆ, ಗಗನಂ ಗಗನಾಕಾರಂ, ಗಗನಕ್ಕೆ ಗಗನವೇ ಸಾಟಿ ಅನ್ನುವ ಹಾಗೆ ಕುವೆಂಪು ಅವರಿಗೆ ಕುವೆಂಪು ಅವರೇ. ನಾವು ಕುವೆಂಪು ಅವರನ್ನ ಕನ್ನಡದ ಅಥವಾ ಬೇರೆ ಭಾಷೆಯ ಯಾವುದೇ ಕವಿಯ ಜೊತೆಗೆ ಹೋಲಿಸಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ತೂಕ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಎತ್ತರಕ್ಕೆ ಬೆಳೆದಂತಹ ಕವಿಯವರು. ಕವಿಯಾಗಿ, ಕಾದಂಬರಿಕಾರರಾಗಿ, ವಿಮರ್ಶಕರಾಗಿ, ನಾಟಕಕಾರರಾಗಿ, ಚಿಂತನಶೀಲರಾಗಿ, ದಾರ್ಶನಿಕರಾಗಿ, ರಸ ಋಷಿಯಾಗಿ, ಹೀಗೆ ಅನೇಕ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಕುವೆಂಪು ಅವರು. ಜೊತೆಗೆ ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೊದಲಾದ ಪ್ರಶಸ್ತಿಗಳಿಗೆ ಪ್ರಥಮವಾಗಿ ಕಾಣಿಸಿಕೊಂಡ, ಆಮೇಲೆ ರಾಷ್ಟ್ರಕವಿಗಳ ನೆಲೆಯಲ್ಲಿ 2ನೆಯ ಸ್ಥಾನವನ್ನು ಅಲಂಕರಿಸಿರುವ ಕುವೆಂಪು ಅವರು ಯಾವ ಕಾರಣಕ್ಕೋಸ್ಕರ ನಮಗೆ ಬೇಕು ಅಂತಂದ್ರೆ, ಕೆಲವು ಕಾರಣಗಳಿಗೆ ನಾವು ಬೇಕು ಅಂತ ಅಂದುಕೊಳ್ಬಹುದು. ಆ ನೆಲೆಯಲ್ಲಿ ಮಾತ್ರ ನಾನು ಇವತ್ತಿನ ಮಾತುಗಳನ್ನು ಆಡ್ಲಿಕ್ಕೆ ಮುಂದಾಗ್ತೀನಿ. ಮೊದಲಿಗೆ ಕುವೆಂಪು ಅವ್ರನ್ನ ಅವರು ಎಲ್ಲಿ ಹುಟ್ಟಿದ್ರು, ಅವರ ಎಷ್ಟನೆಯ ಇಸವಿಯಲ್ಲಿ ಹುಟ್ಟಿದ್ರು, ಈ ಯಾವ ವಿಚಾರವನ್ನು ಕೂಡ ನಾನು ಸ್ಪರ್ಶ ಮಾಡದೆ ನೇರವಾಗಿ ಅವರ ಸಾಹಿತ್ಯದ ಸಮೃದ್ಧತೆ ಅದು ಎಷ್ಟು ಅಗಾಧವಾದದ್ದು ಅನ್ನೋದನ್ನ ಕೃತಿಗಳ ಸಂಖ್ಯೆಯ ಆಧಾರದ ಮೇಲೆ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೀನಿ. ಸುಮ್ಮನೆ ಒಂದು ಲಿಸ್ಟ್ ಮಾಡ್ತಾ ಇದ್ದೆ ಅವರ ಕೃತಿಗಳೆಲ್ಲ ಯಾವ್ಯಾವ ನೆಲೆಯಲ್ಲಿ ಎಷ್ಟೆಷ್ಟು ಕೃತಿಗಳು ಬಂತು ಅಂತ. ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಒಂದು ಕಾವ್ಯ, ಮಹಾಕಾವ್ಯ. ಆಮೇಲೆ ಖಂಡಕಾವ್ಯ 2, ಬಿಡಿ ಕವನ ಸಂಕಲನಗಳು 28, ನಾಟಕಗಳು 12, ಕಥಾ ಸಂಕಲನಗಳು 2, ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು ಅನ್ನೋದನ್ನ ಒಳಗೊಂಡಂತೆ, ಕಾದಂಬರಿ 2, ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂನು ಹೆಗ್ಗಡತಿ. ಆಮೇಲೆ ವಿಮರ್ಶೆ 3, ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಕೃತಿ 1, ಜೀವನ ಚರಿತ್ರೆಗೆ ಸಂಬಂಧಪಟ್ಟ ಕೃತಿ 2, ವೈಚಾರಿಕ ಬರಹಗಳು 4, ಮಕ್ಕಳ ಸಾಹಿತ್ಯ 7, ಅನುವಾದ ಸಾಹಿತ್ಯ 2, ಸಂಕೀರ್ಣ ವಿಷಯದ ಮೇಲೆ ಬಂದಂತಹ ಕೃತಿಗಳು ಒಟ್ಟು 12, ಆತ್ಮಕಥೆ ನೆನಪಿನ ದೋಣಿಯಲ್ಲಿ 1, ಆಮೇಲೆ ಇಂಗ್ಲಿಷ್ ಭಾಷೆಯಲ್ಲಿ ಅವರು ಬರೆದಂತಹ ಕೃತಿಗಳು 4, ಒಟ್ಟು 83. ಇದು ಒಟ್ಟಾರೆಯಾಗಿ ಹೇಳುವಂತಹ ಕೃತಿಗಳ ಸಂಖ್ಯೆ. ಈ ಸಂಖ್ಯೆಯ ಒಳಗೆ ಸಿಗದೇ ಇರುವಂತಹ ಕೃತಿಗಳ ಅಥವಾ ಬರಹಗಳ ಸಂಖ್ಯೆ ಇನ್ನೂ ಅಗಾಧವಾಗಿರಬಹುದು. ಇಷ್ಟು ದೊಡ್ಡ ಸಾಹಿತ್ಯವನ್ನ ಕನ್ನಡಕ್ಕೆ ಕೊಟ್ಟಂತವರು ಕುವೆಂಪು ಅವರು. ನಾನು ಒಂದು ಮಾತನ್ನು ಉಲ್ಲೇಖ ಮಾಡಬೇಕು. ಯಾರೋ ಒಬ್ಬರು ಬೇಂದ್ರೆಯವರ ಹತ್ರ ಬಂದು ಒಂದು ಮಾತನ್ನು ಕೇಳ್ತಾರೆ, ಅಲ್ಲ ಬೇಂದ್ರೆಯವರೇ, ನೀವು ಕನ್ನಡದಲ್ಲಿ ಇಷ್ಟು ಸೊಗಸಾದ ಕವನಗಳನ್ನು ಬರೆದಿದ್ದೀರಲ್ಲ, ಹೇಗೆ ಸಾಧ್ಯ ಆಯಿತು ಅಂತ. ಆವಾಗ ಬೇಂದ್ರೆಯವರು ಹೇಳ್ತಾರೆ, ನಾನು ಕನ್ನಡದಲ್ಲಿ ಸೊಗಸಾದ ಕವನಗಳನ್ನು ಬರೆದಿದ್ದಲ್ಲ, ಕವನಗಳನ್ನು ಬರೆಯುವುದಕ್ಕೆ ಕನ್ನಡವೇ ಸೊಗಸಾದ ಭಾಷೆ ಅಂತ ಬೇಂದ್ರೆಯವರು ಹೇಳ್ತಾರೆ. ಬಹುಶಃ ಕುವೆಂಪು ಅವರು ಕೂಡ ಕನ್ನಡವನ್ನು ಆ ರೀತಿಯಲ್ಲಿ ದುಡಿಸಿಕೊಂಡಿದ್ರು ಅಂತ ಕಾಣುತ್ತದೆ. ನಮಗೆಲ್ಲ ಆಶ್ಚರ್ಯ ಆಗುವ ಹಾಗೆ ಇರುವ ಒಂದು ವಿಚಾರ ಏನು ಅಂತಂದ್ರೆ, ಕುವೆಂಪು ಅವರು ಮೊದಲ ಕವನವನ್ನು ಬರೆದಿದ್ದು ಇಂಗ್ಲಿಷ್ ಭಾಷೆಯಲ್ಲಿ. ಆ ನೆಲೆಯಿಂದ ಅವರು ಕನ್ನಡದಲ್ಲಿ ಕೃಷಿ ಮಾಡುವುದಕ್ಕೆ ತೊಡಗಿಸಿಕೊಳ್ತಾರೆ.
ಕೆಲವು ಅಂಶಗಳನ್ನು ಮಾತ್ರ ನಾನು ಪ್ರಸ್ತಾಪ ಮಾಡುತ್ತಾ ಕುವೆಂಪು ಅವರು ಆ ನೆಲೆಯಲ್ಲಿ ಹೇಗೆ ನಮಗೆ ಹತ್ತಿರವಾಗುತ್ತಾರೆ ಅಂತ ಮಾತ್ರ ನಾನು ವಿವರಿಸುವ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಡಾಕ್ಟರ್ ರಾಜಶೇಖರ್ ಸರ್ ಅವರು ಹೇಳಿದ್ರು ಪ್ರಕೃತಿಯ ಪ್ರೇಮಿಯಾಗಿದ್ದವರು ಅಂತ. ಅದಕ್ಕೆ ಬೇಕಾಗಿ 3,500 ಎಕರೆಯಷ್ಟು ಭೂಮಿಯನ್ನ ಕನ್ನಡದ ಒಬ್ಬ ಕವಿಯ ಹೆಸರಿನಲ್ಲಿ ಮೀಸಲಾಗಿಟ್ಟು ಅದನ್ನು ಉಳಿಸುವ ನೆಲೆಯಲ್ಲಿ ಪ್ರಯತ್ನ ಮಾಡ್ತಾ ಇದೆ ಅಂತಂದ್ರೆ ಅದು ದೊಡ್ಡ ಗೌರವ. ಕನ್ನಡಿಗರಾದ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಅಂತ. ಕನ್ನಡದ ವರ್ಡ್ಸ್ ವರ್ತ್ ಅನ್ನುವಂತಹ ರೀತಿಯಲ್ಲಿ ಕುವೆಂಪು ಅವರನ್ನ ಕರೀತೀವಿ. ವರ್ಡ್ಸ್ ವರ್ತ್ ಬಗ್ಗೆ ನಿಮ್ಗೆಲ್ಲ ಒಂದ್ ಸ್ವಲ್ಪವಾದ ಮಾಹಿತಿಗಳು ಗೊತ್ತಿರುತ್ತೆ. ಪ್ರಕೃತಿಯ ಪ್ರೇಮಿಯಾಗಿ, ಪ್ರಕೃತಿ ಪ್ರಿಯರಾಗಿ ಕಾಣಿಸಿಕೊಂಡವರು. ನಮಗೆಲ್ಲ ಒಂದು ವಿಷಯ ಗೊತ್ತಿಲ್ಲ, ನಾವಂದ್ರೆ ನಮಗೆ ಅನ್ನಿಸಿದ್ದನ್ನೆಲ್ಲ ಗೀಚುವುದು, ತೋಚಿದ್ದನ್ನು ಗೀಚುವುದು ಒಂದು ಕಾವ್ಯ ಆಗುತ್ತದೆ, ಕವನ ಆಗುತ್ತದೆ ಅಂತ ನಾವು ಅಂದುಕೊಂಡಿರುವಂತಹ ವಿಷಯ. ಆದ್ರೆ ನಿಜವಾದ ಕವಿ ಯಾರು ಅಂತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ನಾನ್ ಋಷಿಹಿ ಕುರುತೆ ಕಾವ್ಯಂ ಅಂತ. ಋಷಿ ಆಗದವನಿಗೆ ಕಾವ್ಯವನ್ನು ಬರೆಯುವ ಸಾಮರ್ಥ್ಯ ಇರುವುದಿಲ್ಲ ಅಂತ. ಋಷಿ ಅಂದ್ರೆ ಭೂತವನ್ನು ಅರ್ಥ ಮಾಡಿಕೊಂಡ, ವರ್ತಮಾನವನ್ನು ತಿಳಿದ, ಭವಿಷ್ಯತ್ ಕಾಲದ ಬಗ್ಗೆ ಇದಮಿತ್ತಂ ಅಂತ ನುಡಿಯಬಹುದಾದ ದಾರ್ಶನಿಕ ದೃಷ್ಟಿಯನ್ನು ಹೊಂದಿದವನಿಗೆ ಋಷಿ ಅಂತ ಹೇಳಬಹುದು. ನಮ್ಮ ಅಂತಹ ಅನೇಕ ಋಷಿ ಪರಂಪರೆಯನ್ನು ಹೊಂದಿದ ಸನಾತನ ರಾಷ್ಟ್ರ ನಮ್ಮದ್ದು. ಹಾಗಾದ್ರೆ ಕುವೆಂಪು ಅವರು ಆ ರೀತಿಯಲ್ಲಿ ಬದುಕಿದ್ದಾರಾ, ಸಾಹಿತ್ಯವನ್ನು ರಚಿಸಿದ್ದಾರಾ ಅಂತ ಕೇಳಿದ್ರೆ ಒಂದೇ ಒಂದು ಶಬ್ದ ಸಾಕಾಗುತ್ತದೆ ಕುವೆಂಪು ಅವರ ಬಗ್ಗೆ ಹೇಳುವುದಕ್ಕೆ. ಕುವೆಂಪು ಅವರಿಗೆ ರಸ ಋಷಿ ಅಂತ ಒಂದು ಬಿರುದು ಇದೆ. ಋಷಿಯ ಹಾಗೆ ಬದುಕಿದವರಿಗೆ ಮಾತ್ರ ಕಾವ್ಯವನ್ನು ರಚಿಸುವ ಸಾಮರ್ಥ್ಯ ಬರುತ್ತದೆ ಅನ್ನುವ ಈ ನೆಲೆಯಲ್ಲಿಯೂ ಕೂಡ ಕುವೆಂಪು ಅವರು ಮುಂದಾಗಬಹುದಾದದನ್ನು ಕಂಡು ಅದನ್ನು ಸಾಹಿತ್ಯದಲ್ಲಿ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದವರೇ ವಿನಃ ಸಮಯ ಕಳೆಯುವುದಕ್ಕಾಗಿಯೋ ತೋಚಿದ್ದನ್ನು ಗೀಚುವುದಕ್ಕಾಗಿಯೋ ಅವರು ಬರೆದವರಲ್ಲ. ಒಂದು ಕುತೂಹಲದ ಘಟನೆ ಹೇಳಬೇಕು ನಿಮ್ಗೆ. ನಮಗೆ ಅನ್ನಿಸುತ್ತದೆ ಕುವೆಂಪು ಅವರು ಅಷ್ಟು ದೊಡ್ಡ ಸಾಹಿತಿ, ಅವ್ರಿಗೇನು ಅವರು ಯೋಚನೆ ಮಾಡಿದ್ದನ್ನೆಲ್ಲ ಬರೆದು ಬಿಡ್ತಾರೆ ಅಂತ. ಆದ್ರೆ ಅವರು ಒಂದು ವಿಚಾರವನ್ನು ಬರೆಯುವಾಗ ಎಷ್ಟು ತಯಾರಿ ಮಾಡ್ತಾ ಇದ್ರು, ಸಿದ್ಧತೆ ಮಾಡ್ತಾ ಇದ್ರು ಅನ್ನೋದು ನಮಗೆ ನಿಮಗೆಲ್ಲರಿಗೂ ಆದರ್ಶವಾಗಬೇಕಾದಂತಹ ವಿಚಾರ. ಶ್ರೀ ರಾಮಾಯಣ ದರ್ಶನಂ ಕಾವ್ಯವನ್ನ ಬರೀತಾ ಇದ್ದಂತಹ ಒಂದು ಹೊತ್ತದು ನಾನು ಕೇಳಿಸಿಕೊಂಡ ವಿಚಾರ ಏನು ಅಂತಂದ್ರೆ, ಕುವೆಂಪು ಅವರು ಎಷ್ಟು ತಲ್ಲೀನರಾಗುತ್ತಾ ಇದ್ರು ಬರೆಯುವಾಗ ಅಂತಂದ್ರೆ, ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಾ ನೆನಪಾದದನ್ನೆಲ್ಲ ಗೀಚ್ತಾ ಇದ್ದವಲ್ಲ, ಒಂದು ತಾದಾತ್ಮ್ಯ ಭಾವದಿಂದ ಅವರು ಸಾಹಿತ್ಯ ರಚನೆಗೆ ತೊಡಗಿಸಿಕೊಳ್ತಾ ಇದ್ರು. ಇಂತಹ ಕುವೆಂಪು ಕೂಡ ಶ್ರೀ ರಾಮಾಯಣ ದರ್ಶನದಲ್ಲಿ ಕಿಷ್ಕಿಂಧಾ ಕಾಂಡವನ್ನು ಬರೆಯುವಾಗ 4 ತಿಂಗಳ ಅವಧಿಯಲ್ಲಿ ಒಂದೇ ಒಂದು ಅಕ್ಷರವನ್ನು ಬರೆದಿರಲಿಲ್ಲ, ಬರೀಲಿಕ್ಕಾಗಿರ್ಲಿಲ್ಲ, ಅವರಿಗೆ ಸ್ಫೂರ್ತಿ ಸಿಕ್ಕಿರ್ಲಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ರು ಅನ್ನುವಂತಹ ಸಂಗತಿ ಗೊತ್ತಾಗುತ್ತೆ. ಒಂದು ದಿವಸ ಕುವೆಂಪು ಅವರು ತಮ್ಮ ಅಧ್ಯಯನದ ಕೋಣೆಯಿಂದ ಹೊರಗೆ ಬರುವಾಗ ಸಣ್ಣ ಬಾಲಕ ತೇಜಸ್ವಿ ತೊಟ್ಟಿಲಿನಲ್ಲಿ ಅಳ್ತಾ ಇರುವಂತಹ ಸದ್ದು ಕೇಳುತ್ತದೆ. ಆ ಹತ್ತಿರಕ್ಕೆ ಬಂದು ಕುವೆಂಪು ಕೇಳ್ತಾರೆ, ಏ ಕಳುವೆ ತೇಜಸ್ವಿ ಅಂತ. ತಕ್ಷಣಕ್ಕೆ ಅವರಿಗೆ ಸ್ಫೂರ್ತಿ ಸಿಗ್ತದೆ. ಈಗ ಬೇಕಾದ್ರೂ ನೀವು ತೆಗೆದು ನೋಡಬಹುದು, ರಾಮಾಯಣ ದರ್ಶನಂ ಕಾವ್ಯದ ಕಿಷ್ಕಿಂಧಾ ಕಾಂಡ ಆರಂಭ ಆಗುವುದೇ ಏ ಕಳುವೆ ತೇಜಸ್ವಿ ಅನ್ನೋ ವಾಕ್ಯದಿಂದ. ಅಂದ್ರೆ ಕುವೆಂಪು ಅವರು ಸಾಹಿತ್ಯ ರಚನೆಯನ್ನು ಒಂದು ರೀತಿಯ ಯಜ್ಞ ಅನ್ನುವ ಹಾಗೆ ಪರಿಭಾವಿಸಿಕೊಂಡವರು, ತಪಸ್ಸು ಅನ್ನುವ ಹಾಗೆ ಪರಿಭಾವಿಸಿಕೊಂಡವರು. ಹಾಗಾಗಿ ಅಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಆಯಿತು ಅವರಿಗೆ ಅಂತ. ಆಮೇಲೆ ಮಲೆನಾಡಿನ ಬಗೆಗೆ ಅವರಿಗಿದ್ದಂತಹ ಅಭಿಮಾನ, ಪ್ರೀತಿ ಅದು ಎಲ್ಲ ಸಾಹಿತ್ಯದ ಕೃತಿಗಳಲ್ಲಿಯೂ ಕೂಡ ಓತಪ್ರೋತವಾಗಿ ಹರಿದಿದೆ ಅನ್ನೋದು ಗೊತ್ತಾಗುತ್ತದೆ. ಅವರೇ ರಚಿಸಿದಂತಹ ಮಲೆನಾಡಿನ ಚಿತ್ರಗಳು ಅನ್ನುವಂತಹ ಸುಂದರವಾದ ಹಲವು ಲೇಖನಗಳನ್ನು ಒಳಗೊಂಡಂತಹ ಒಂದು ಲಲಿತ ಪ್ರಬಂಧ. ಅದರಲ್ಲಿಯೇ ನೀವು ಓದಿರ್ತೀರಿ, ಅಜ್ಜಯ್ಯನ ಅಭ್ಯಂಜನವೇ ಮೊದಲಾದ ಅನೇಕ ಸೊಗಸಾದ ಲೇಖನಗಳು ಕೂಡ ಅದರಲ್ಲಿವೆ. ಅದನ್ನು ಒಳಗೊಂಡಂತೆ ಅವರ ಕಾದಂಬರಿಗಳು ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಅಂತ ವಿಮರ್ಶಕರು ಗುರುತಿಸ್ತಾರೆ. ಕುವೆಂಪು ಅವರು ಬೇರೆ ಯಾವುದೇ ಸಾಹಿತ್ಯವನ್ನು ರಚನೆ ಮಾಡದೆ ಕೇವಲ 2 ಕಾದಂಬರಿಗಳನ್ನು ಮಾತ್ರವೇ ಬರೆದಿದ್ರು ಕೂಡ ಸಾಹಿತ್ಯ ಲೋಕದಲ್ಲಿ ಕುವೆಂಪು ಅವರ ಹೆಸರು ಸ್ಥಾಯಿಯಾಗಿ ಉಳಿತಿತ್ತು ಅಂತ. ಅಂದ್ರೆ ಅದರ ಅಗಾಧತೆ ಎಷ್ಟಿರಬಹುದು ಅನ್ನುವುದನ್ನ ಗಮನಿಸಬೇಕು. ಆ ಕೃತಿಗಳನ್ನು ಓದ್ತಾ ಇದ್ರೆ ಮಲೆನಾಡಿನ ಭಾಗದವರಲ್ಲದೆ ಇದ್ದವರಿಗೂ ಕೂಡ ಮಲೆನಾಡಿನ ಪೂರ್ಣ ಚಿತ್ರಣ ಏನು ಅಂತ ಅರ್ಥ ಆಗುವ ಹಾಗೆ ಅವರು ಅಕ್ಷರ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಕ್ಷರ ಅನ್ನುವ ಪದಕ್ಕಿರುವ ಶಬ್ದದ ಅರ್ಥವೇ ಹಾಗೆ. ಅಕ್ಷರ ಅಂದ್ರೆ ನಾಶವಾಗದೆ ಇರುವುದು ಅಂತ, ಕ್ಷರ ಅಂದ್ರೆ ನಾಶವಾಗುವುದು, ಅಕ್ಷರ ಅಂದ್ರೆ ನಾಶವಾಗದೆ ಇರುವುದು ಅಂತ. ಕುವೆಂಪು ಅವರು ನಮ್ಮ ಜೊತೆಯಲ್ಲಿ ಈಗ ಭೌತಿಕವಾಗಿ ಇಲ್ಲ, ಆದ್ರೆ ಕುವೆಂಪು ಅವರ ಸಾಹಿತ್ಯ ಅಕ್ಷರವಾಗಿ ಉಳಿದಿದೆ. ಯಾಕಂತಂದ್ರೆ ಅವರು ಕಂಡಂತಹ ಕಾಣಿಕೆ ಅಷ್ಟು ಎತ್ತರವಾದದ್ದು ಅನ್ನುವ ನೆಲೆಯಲ್ಲಿ. ಒಂದು
ಸಾಲು ಬರುತ್ತೆ. ಕುವೆಂಪು ಅವರೇ ಬರೆದಿರುವುದು, ಅವರು ಪ್ರಕೃತಿಯನ್ನ ಅದು ಎಷ್ಟು ಗೌರವದಿಂದ ಕಾಣ್ತಾ ಇದ್ರು, ಎಷ್ಟು ಅಧ್ಯಾತ್ಮದ ಭಾವದಿಂದ ನೋಡ್ತಾ ಇದ್ರು ಅನ್ನೋದಕ್ಕೊಂದು ಸಾಲನ ಉಲ್ಲೇಖ ಮಾಡಬೇಕು. ಬಾಲ್ಯದಲ್ಲಿ ಮೊದಲುಗೊಂಡು ನಾನು ಇಂದುವರೆಗೂ ನಿತ್ಯದಲ್ಲಿ ಪ್ರಕೃತಿ ಆರಾಧನೆಯೇ ಪರಮನ ಆರಾಧನೆ, ಪ್ರಕೃತಿಯ ಒಲ್ಮೆಯೇ ಮುಕ್ತಿಯ ಆನಂದದ ಸಾಧನೆ ಎಂದರಿತು ಉದಯಾಸ್ತಗಳಲ್ಲಿ ವನಗಿರಿಗಳಲ್ಲಿ ಎಳ ಹಸುರು ಮೇಲೆ ಮಿರುಗುವ ಹಿಮದ ಮಣಿಗಳಲ್ಲಿ ಕಾಜಾಣ ಕಾಮಳ್ಳಿ ಕೋಗಿಲೆ ಗಿಳಿಗಳಲ್ಲಿ ಮಾನವರ ಸೌಂದರ್ಯ ಒಲುಮೆ ನೇಹಂಗಳಲ್ಲಿ ನನ್ನಿಷ್ಟ ದೇವತೆಯ ಗರ್ಭಗುಡಿಯನ್ನು ಕಟ್ಟಿ ತಲ್ಲೀನನಾಗಿಹೆನು ಪೂಜೆಯಲ್ಲಿ ಅಂತ. ಅಂದ್ರೆ ಪ್ರಕೃತಿಯ ಆಸ್ವಾದನೆ ಎನ್ನುವುದು ಒಂದು ದೇವತಾ ಆರಾಧನೆ ಅನ್ನುವ ನೆಲೆಯಲ್ಲಿ ಅವರು ಕಂಡವರು ಅಂತ. ನಾವೆಲ್ಲ ಪ್ರಕೃತಿಯನ್ನು ಪ್ರತಿನಿತ್ಯ ನೋಡ್ತೀವಿ, ನಮಗೆ ಸಾಧ್ಯವಾದಷ್ಟು ಅದನ್ನು ಹಾಳು ಮಾಡುತ್ತೀವಿ. ಪ್ರಕೃತಿಯನ್ನು ಹೇಗೆಲ್ಲ ಬಳಸಿಕೊಳ್ಳಬಹುದು ಸ್ವಾರ್ಥಕ್ಕೆ ಹಾಗೆಲ್ಲ ಬಳಸಿಕೊಳ್ತೀವಿ. ಆದ್ರೆ ಕುವೆಂಪು ಅವರು ಪ್ರಕೃತಿಯನ್ನು ಅಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಘಟನೆ ಹೇಳಬೇಕು. ಕುವೆಂಪು ಅವರು ಅವರ ಮನೆ ಹತ್ತಿರ ಯಾವಾಗಲೂ ಒಂದು ಮರದ ಕೆಳಗೆ ಕುರ್ಚಿ ಹಾಕೊಂಡು ಕೂತ್ಕೊಳ್ತಾ ಇದ್ರು. ಪ್ರತಿನಿತ್ಯ ಅವರು ಅಲ್ಲಿ ಕೂತ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇರ್ತಾರೆ. ಒಂದು ದಿವಸ ಕುರ್ಚಿ ಹಾಕಿ ಕೂತ್ಕೊಂಡಿದ್ದವರು ತಕ್ಷಣಕ್ಕೆ ಏನೋ ಹೊಳೆದಂತಾಗಿ ಆ ಕುರ್ಚಿಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸಿ ಅಲ್ಲಿ ಕೂತ್ಕೊಳ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಅಂತ ಅಲ್ಲಿಗೆ ಬಂದಾಗ ಅವರನ್ನ ಸದ್ದು ಮಾಡದೆ ಈ ಕಡೆಗೆ ಬನ್ನಿ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ ಮೇಲೆ ಗೊತ್ತಾಯಿತು, ಆ ಮರದಲ್ಲಿ ಒಂದು ಹಕ್ಕಿ ಗೂಡು ಕಟ್ಟಿದೆ. ಆ ಹಕ್ಕಿಯ ಗೂಡಿಗೆ ಅಥವಾ ಹಕ್ಕಿಯ ಮರಿಗಳಿಗೆ ನಮ್ಮಿಂದ ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕೆ ಆ ಚೇರನ್ನ ಬದಲಾಯಿಸಿಕೊಂಡು ಕೂತದ್ದು, ಮಕ್ಕಳನ್ನು ಕರೆದದ್ದು ಅಂತ ಹೇಳಿ ಅವರು ಹೇಳ್ತಾರೆ. ಹಾಗಾದ್ರೆ ಒಂದು ಸಾಮಾನ್ಯವಾದ ಹಕ್ಕಿಯ ಮನಸ್ಸನ್ನು ನೋಯಿಸುವ ಸ್ಥಿತಿ ಆಗಬಾರದು ಅಂತ ಅವರು ಯೋಚಿಸ್ತಾರೆ ಅಂತಂದ್ರೆ ಬಹುಶಃ ಅದು ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಬೇಕಾದಂತಹ ಗುಣಗಳು ಅಂತ ನಾನು ಭಾವಿಸ್ತೀನಿ. ಅವರ ಯಾವುದೇ ಕೃತಿಗಳನ್ನು ತೆಗೆದು ನೋಡಿದ್ರು ಒಂದು ಉದ್ದ ಬಾಲದ ಕಾಜಾಣ ಹಕ್ಕಿಯ ಚಿತ್ರ ನಿಮಗೆ ಕಾಣುತ್ತದೆ, ಮುಖಪುಟದಲ್ಲಿಯೋ ಅಥವಾ ಹಿಂದಿನ ಕಡೆಗಳಲ್ಲಿಯೋ ಕಾಣುತ್ತದೆ. ತೇಜಸ್ವಿಯವರಂತೂ ನೀವು ಗೊತ್ತಿದ್ದ ಹಾಗೆ ಪಕ್ಷಿ ಪ್ರೇಮಿಯಾಗಿದ್ರು, ನಿಸರ್ಗ ಪ್ರೇಮಿಯಾಗಿದ್ರು ಅಂತ ನೋಡೇ ಇರ್ತೀರಿ. ಕುವೆಂಪು ಅವರು ಕೂಡ ಅಷ್ಟು ಪ್ರೀತಿಯಿಂದ ಪ್ರಕೃತಿಯನ್ನ ಆರಾಧಿಸ್ತಾ ಇದ್ರು ಅನ್ನುವಂಥದ್ದು ಸತ್ಯವನ್ನ ತಿಳ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಇನ್ನು ಓದಿರಬಹುದು ಅನ್ನುವ ನೆಲೆಯಲ್ಲಿ ಉಲ್ಲೇಖ ಮಾಡುತ್ತೇನೆ. ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿ ಅದ ನೋಡಿದನು ಅಂತ ಅಷ್ಟೇ ಮಾತ್ರ ಉಲ್ಲೇಖ ಮಾಡುತ್ತೇನೆ. ಆಕಾಶದಲ್ಲಿ ಹಾರುತ್ತಾ ಇರುವಂತಹ ಬಲಾಕಗಳು ಸಾಮಾನ್ಯವಾದ ನೋಟಕರಿಗೆ ಅಥವಾ ನೋಡುಗರಿಗೆ ಹೇಗೆ ಕಾಣುತ್ತದೆ ಅಂತಂದ್ರೆ ಹಕ್ಕಿಗಳ ಸಾಲು ಸಾಗುತ್ತಾ ಇದೆ ಅಂತ ಅಷ್ಟೇ ಕಾಣಬಹುದು. ಆದ್ರೆ ಪ್ರಕೃತಿಯ ಒಂದು ಭಾಗವಾಗಿರುವ ಹಕ್ಕಿಗಳ ಹಾರುವಿಕೆ ಅನ್ನುವಂಥದ್ದು ಕುವೆಂಪು ಅವರಿಗೆ ಕಾಣದೇ ಇರುವಂತಹ ದೇವರು. ಕುವೆಂಪು ಅವರು ಕಾಣದೇ ಇರುವಂತಹ ದೇವರನ್ನು ಪ್ರಕೃತಿಯಲ್ಲಿ ಕಾಣಲಿಕ್ಕೆ ಪ್ರಯತ್ನ ಮಾಡಿದವರು. ಅರ್ಥಾತ್ ಯಾವುದೋ ಒಂದು ಸಕಾರಾತ್ಮಕ ಚಿಂತನೆ ಶಕ್ತಿ ಅಂತ ಗಮನಿಸಿದ್ರು ಕೂಡ ಅದು ಸಹಿ ಮಾಡಿದ ಹಾಗೆ ರುಜು ಮಾಡುವುದು. ಕಾಣದೇ ಇರುವಂತಹ ದೇವರು ಪ್ರಕೃತಿಯಲ್ಲಿ ಸಹಿ ಮಾಡಿದ್ರೆ ಹೇಗೆ ಕಾಣುತ್ತದೆ ಹಾಗೆ ಕಾಣಿಸ್ತಾ ಇತ್ತು ಕುವೆಂಪು ಅವರಿಗೆ ಆಕಾಶದಲ್ಲಿ ಹಾರುವಂತಹ ಪಕ್ಷಿಗಳ ಸಮೂಹ ಅಂತ. ಅಂದ್ರೆ ಒಂದು ಪಕ್ಷಿಗಳ ಹಾರುವಿಕೆಯೂ ಕೂಡ ಒಬ್ಬ ಕವಿಗೆ ಹೇಗೆ ಒಂದು ವಿಶೇಷವಾದಂತಹ ಕಾವ್ಯವನ್ನು ಕವನವನ್ನು ರಚಿಸುವುದಕ್ಕೆ ಸ್ಫೂರ್ತಿಯಾಗುತ್ತದೆ ಎನ್ನುವಂಥದ್ದನ್ನು ಉಲ್ಲೇಖ ಮಾಡಬಹುದು. ಅದಾದ ಮೇಲೆ ಆನಂದಮಯ ಈ ಜಗ ಹೃದಯ ಅನ್ನುವ ಕವನ ಆಗಿರಬಹುದು, ಬಾ ಫಾಲ್ಗುಣ ರವಿದರ್ಶನಕ್ಕೆ ಅನ್ನುವ ಕವನದ ಸಾಲುಗಳಾಗಿರಬಹುದು, ವೈಶಾಖ ಪಾಡ್ಯಮಿಯ ಸಾಲುಗಳಾಗಿರಬಹುದು, ಮಿಣುಕು ಹುಳುಗಳು ಅಂತ ಒಂದು ಕವನ ಇದೆ ಕುವೆಂಪು ಅವರದ್ದು. ಅದೆಲ್ಲವನ್ನೂ ಗಮನಿಸಿದ್ರೆ ಇನ್ನು ಅನೇಕ ಕವನಗಳಿವೆ. ಪ್ರಕೃತಿಯನ್ನು ಕುವೆಂಪು ಅವರು ಎಷ್ಟು ಪ್ರೀತಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು ಅನ್ನುವಂತಹ ಸತ್ಯ ಅರ್ಥ ಆಗುತ್ತದೆ. ಪ್ರಭುಶಂಕರ ಅವರು ಒಂದು ಮಾತನ್ನು ಹೇಳ್ತಾರೆ ಕುವೆಂಪು ಅವರ ಪ್ರಕೃತಿ ಪ್ರಿಯತೆಯ ಬಗ್ಗೆ. ಮಲೆನಾಡು ಮತ್ತು ಕುವೆಂಪು ಎರಡೂ ಕೂಡ ಸಮಾನವಾದ ಚೇತನ ಅನ್ನುವ ಹಾಗೆ ಅನ್ನಿಸ್ತದೆ. ಎರಡು ಸಮಾನಾರ್ಥಕ ಪದಗಳಾಗುವಷ್ಟರ ಮಟ್ಟಿಗೆ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ತದೆ. ಮಲೆನಾಡಿನ ಸೌಂದರ್ಯವನ್ನು ಬಿಟ್ಟು ಕುವೆಂಪು ಬದುಕಿದವರಲ್ಲ. ಇವರ ಆಮೇಲೆ ಮೈಸೂರಿನ ಭಾಗಕ್ಕೆ ಹೋದರೂ ಕೂಡ ಅವರ ಮನಸ್ಸು ಮಲೆನಾಡಿನ ಪರಿಸರದಲ್ಲಿಯೇ ಲೀನವಾಗಿತ್ತು, ತುಡಿತಾ ಇತ್ತು ಅನ್ನುವಂತಹ ಸತ್ಯ ಅರ್ಥ ಆಗುತ್ತದೆ. ಇನ್ನು ಎರಡನೆಯ ಅಂಶ, ಕುವೆಂಪು ಅವರಲ್ಲಿದ್ದಂತಹ ಕನ್ನಡಾಭಿಮಾನ ಮತ್ತು ದೇಶಾಭಿಮಾನ ನಮಗೆ ಆದರ್ಶವಾಗಬೇಕಾದದ್ದು, ಕರ್ನಾಟಕದವರಿಗೆ, ಕನ್ನಡ ಮಾತಾಡುವವರಿಗೆ ಅಂತ. ಒಂದು ಘಟನೆ ಹೇಳ್ತೀನಿ. ಕುವೆಂಪು ಅವರ ಬಗ್ಗೆ ತೇಜಸ್ವಿ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಅಣ್ಣನ ನೆನಪು ಅಂತ ಆ ಪುಸ್ತಕದ ಹೆಸರು. ಅದ್ರಲ್ಲಿ ಒಂದು ಘಟನೆ ಬರುತ್ತೆ. ತೇಜಸ್ವಿ ಮತ್ತು ಕೋಕಿಲೋದಯ ಚೈತ್ರ ಅವರು ಸಣ್ಣವರಿರಬೇಕಾದಂತಹ ಸಂದರ್ಭದಲ್ಲಿ ಆದ ಘಟನೆ ಅದು. ಕುವೆಂಪು ಅವರ ಮನೆಯಲ್ಲಿ ನಾಯಿ ಮರಿಯನ್ನು ಸಾಕಬೇಕು ಅಂತ ಅವರಿಗೆ ಬಹಳ ಆಸೆ.
ಕುವೆಂಪು ಅವರು ಅದಕ್ಕೆ ಮೊದಲಿಗೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಆಮೇಲೆ ಸ್ವಲ್ಪ ಕಳ್ಳತನ ಎಲ್ಲ ಆಗೋದಕ್ಕೆ ಆರಂಭ ಆದಾಗ ನಾಯಿ ಮರಿ ಸಾಕೋದಕ್ಕೆ ಕುವೆಂಪು ಅವರು ಒಂದು ಆದೀತು ಅಂತ ಒಪ್ಪಿಗೆ ಕೊಡ್ತಾರೆ. ನಾಯಿ ಮರಿಯನ್ನು ತಗೊಂಡು ಬರ್ತಾರೆ. ನಾಯಿ ಮರಿಗೆ ಈ ಮಕ್ಕಳು ಸೇರ್ಕೊಂಡು ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಕಾಂಪೌಂಡ್ ಹಾರೋದು ಹೇಗೆ, ಕೂಗೋದು ಹೇಗೆ, ಬಾಲ ಅಲುಗಾಡಿಸೋದು ಹೇಗೆ, ಸುಮಾರಷ್ಟು ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಆ ಹೊತ್ತಿನಲ್ಲಿ ನಮ್ಮ ಮಿಲಿಟರಿಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದು ಒಂದು ಇಂಗ್ಲಿಷ್ ನಲ್ಲಿ ಒಂದು ಪದವನ್ನು ಹೇಳ್ತಾನೆ. ಪದ ಹೇಳಿದಾಗ ಆ ನಾಯಿ ಮರಿ ಅವನ ಹತ್ತಿರಕ್ಕೆ ಬಾಲ ಅಲುಗಾಡಿಸ್ತಾ ಹೋಗ್ತದೆ. ಈ ಮಕ್ಕಳಿಗೆ ತುಂಬಾ ಆಶ್ಚರ್ಯ ಆಗ್ತದೆ. ಇಂಗ್ಲಿಷ್ ಅಂತ ಗೊತ್ತಿಲ್ಲ ಅವರಿಗೆ. ನಾಯಿ ಮರಿಯನ್ನು ಮಾತಾಡಿಸುವುದಕ್ಕೊಂದು ಭಾಷೆಯೇ ಪ್ರತ್ಯೇಕವಾಗಿರಬೇಕು ಅನ್ನುವ ಕಾರಣಕ್ಕೆ ಅವರು ಕುತೂಹಲದಿಂದ ಏನಾಗಿರ್ಬೋದು ಅಂತ ಕಾಯ್ತಾರೆ, ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇದು ಬ್ರಿಟಿಷ್ ರಾಜರೆಲ್ಲ ಮಾತಾಡ್ತಾ ಇದ್ದಂತಹ ಭಾಷೆ, ನಾಯಿ ಮರಿ ಮಾತಾಡ್ತಾ ಇದ್ದ ಭಾಷೆ ಅಂತ ನೀವು ಹೇಳ್ತೀರಾ ಅಂತ ಬೈದು ಹೋಗ್ತಾರೆ. ಈ ನಾಯಿ ಮರಿಯನ್ನು ನೋಡ್ಕೊಂಡು ಈ ಇಬ್ರು ಸಣ್ಣ ಹುಡುಗರು ಕಮಾಂಡೋ ಕಮಾಂಡೋ ಅಂತ ಹೇಳ್ತಿರ್ತಾರೆ. ಕಮಾಂಡೋ ಅಂತ ಹೇಳ್ತಿದ್ದಾರೆ, ಏನು ಅರ್ಥ ಅಂತ ಗೊತ್ತಿಲ್ಲ ಅವರಿಗೆ. ಆ ಕಡೆಯಿಂದ ಕುವೆಂಪು ಅವರು ಮನೆಯ ಒಳಗಿನಿಂದ ಅಂಗಳಕ್ಕೆ ಬರ್ತಾ ಇದ್ದಾರೆ. ಮಕ್ಕಳನ್ನು ನೋಡ್ತಾರೆ. ಅವ್ರು ಹೇಳ್ತಾ ಇರೋದನ್ನು ಕೇಳ್ತಾರೆ. ಅವ್ರಿಗೆ ಅರ್ಥ ಆಗ್ಲಿಲ್ಲ ಏನಿದು ಅಂತ. ಕೊನೆಗೆ ಏನು ಅಂತ ಕೇಳಿದಾಗ ಹೀಗೊಬ್ಬ ಬಂದಿದ್ದ, ಆ ಶಬ್ದವನ್ನು ಹೇಳಿದಾಗ ನಾಯಿ ಮರಿಗಳೆಲ್ಲ ಬಂದವು ಅಂತ. ಆಮೇಲೆ ಅರ್ಥ ಆಯ್ತು ಕುವೆಂಪು ಅವರಿಗೆ, ಇದು ಕಮಾಂಡ್ ಡಾಗ್ ಅಂತ ಹೇಳ್ತಾ ಇರೋದನ್ನ ಇವರು ತಪ್ಪಾಗಿ ಉಚ್ಚರಿಸ್ತಾ ಇದ್ದಾರೆ ಅಂತ. ಆಗ ಕುವೆಂಪು ಅವರು ಒಂದು ಸಾಲನ್ನು ಹೇಳ್ತಾರೆ, ನೀವು ಅಣ್ಣನ ನೆನಪು ಕೃತಿಯಲ್ಲಿ ನೋಡ್ಬೋದು. ನಿಮ್ಮ ಅವನಿಗೆ ಹೇಳಿ, ಅಂದ್ರೆ ಅರ್ಥಾತ್ ಮಿಲಿಟರಿಯಲ್ಲಿ ಇದ್ದವನಿಗೆ ಹೇಳಿ, ಅವರ ರಾಜರು ಬಟ್ಟೆ ಹಾಕೊಳ್ಳಿಕ್ಕೆ ಬಾರದೆ ಅಡವಿಗಳಲ್ಲಿ ಅನಾಗರಿಕರ ಹಾಗೆ ಮರದ ತೊಗಟೆಗಳನ್ನೆಲ್ಲ ಕಟ್ಟಿಕೊಂಡು ಓಡಾಡ್ತಾ ಇದ್ದ ಕಾಲದಲ್ಲಿ ನಮ್ಮ ಕನ್ನಡದ ಪಂಪ ಮಹಾಕಾವ್ಯವನ್ನು ಬರೆದಿದ್ದ. ಕನ್ನಡಕ್ಕೆ ಅಷ್ಟು ದೊಡ್ಡ ಹಿರಿಮೆ ಇದೆ ಅಂತ ಒಂದು ಮಾತನ್ನು ಹೇಳ್ತಾರೆ. ತಮ್ಮ ಮಕ್ಕಳ ಬಗ್ಗೆ ಅವರು ಹೇಳುವಂತಹ ಆ ಮಾತುಗಳಲ್ಲಿ ಕನ್ನಡ ಅಭಿಮಾನ, ಕನ್ನಡದ ಕವಿಯ ಬಗ್ಗೆ ಇದ್ದಂತಹ ಅಭಿಮಾನ ಅದು ಎಷ್ಟು ದೊಡ್ಡದು ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅವರದೇ ಒಂದು ಕವನ ಇದೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳು ಎತ್ತಿದರೂ ಸಾಕು ಇಂದು ಅದೇ ಗೋವರ್ಧನಗಿರಿ ಆಗುತ್ತದೆ ಅಂತ ಒಂದು ಮಾತಾಡ್ತಾರೆ. ನಾವು ಕನ್ನಡದ ಬಗ್ಗೆ ಉಳಿಸಬೇಕು, ಬಳಸಬೇಕು ಅಂತ ಮಾತಾಡ್ತೀವಿ. ಆದ್ರೆ ಕುವೆಂಪು ಅವರು ಕನ್ನಡಕ್ಕಾಗಿ ಕೈ ಎತ್ತುವ, ಕನ್ನಡಕ್ಕಾಗಿ ಕೊರಳೆತ್ತುವಂತಹ ಒಂದು ಸ್ಥಿತಿಯನ್ನ ಅವರು ಸೂಚ್ಯವಾಗಿ ಆಡುತ್ತಾರೆ. ಇದು ಅವರ ಕನ್ನಡ ಅಭಿಮಾನಕ್ಕೆ ಒಂದು ಮಾತು. ಇನ್ನು ಅನೇಕ ಕವನಗಳಿದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಕನ್ನಡ ಅಭಿಮಾನದ ಮಾತುಗಳನ್ನು ಆಡುತ್ತಾರೆ. ಆಮೇಲೆ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ, ಕಣ ಕಣವೂ ಅವರಿಗೆ ಕನ್ನಡಾಂಬೆಯ ವರಪ್ರಸಾದ ಅನ್ನುವ ಹಾಗೆ ಕಾಣುತ್ತದೆ. ಇದು ಅವರ ದಾರ್ಶನಿಕ ದೃಷ್ಟಿಯಲ್ಲಿ ಕಾಣುವುದು. ಆಮೇಲೆ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಅನ್ನುವಂತಹ ಕವನವನ್ನು ನೋಡಿದರೂ ಕೂಡ ಅವರ ಕನ್ನಡ ಅಭಿಮಾನ ಏನು ಅನ್ನುವಂತಹ ಸತ್ಯ ಅರ್ಥ ಆಗುತ್ತದೆ. ಆಮೇಲೆ ನಾಡಗೀತೆ ಅಂತ ನಾವು ಸ್ವೀಕರಿಸಿರುವಂತಹ ಜಯಭಾರತ ಜನನಿಯ ತನುಜಾತೆ ಎನ್ನುವಂತಹ ಪದ್ಯದಲ್ಲಿ ತುಂಬಾ ಎಳವೆಯಲ್ಲಿ ಬರೆದಂತಹ ಪದ್ಯ ಅದು. ಅದರಲ್ಲಿ ಭಾರತಾಂಬೆಗೆ ಕೊಡುವಂತಹ ಗೌರವವನ್ನು ಕೊಟ್ಟು, ಭಾರತಾಂಬೆಯ ಮಗಳು ಅಂತ ಭಾವಿಸಿಕೊಂಡಿರುವ ಕನ್ನಡಾಂಬೆಗೆ ಕೊಡುವಂತಹ ಗೌರವವನ್ನು ಕೂಡ ಎಷ್ಟು ಚೆನ್ನಾಗಿ ಕೊಡುವುದಕ್ಕೆ ಸಾಧ್ಯ ಅನ್ನುವುದನ್ನು ಸಾಹಿತ್ಯದ ಮೂಲಕ ತೋರಿಸಿಕೊಡ್ತಾರೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಅವರು ಕುಲಪತಿಗಳಾದ ಸಂದರ್ಭದಲ್ಲಿಯೂ ಕೂಡ ಕನ್ನಡವು ಶಿಕ್ಷಣದಲ್ಲಿ ಮಾಧ್ಯಮವಾಗಬೇಕು, ಉನ್ನತ ಶಿಕ್ಷಣದಲ್ಲಿಯೂ ಕೂಡ ಕನ್ನಡ ಒಂದು ಮಾಧ್ಯಮವಾಗಬೇಕು ಅನ್ನೋದ್ರ ಬಗ್ಗೆ ಅವರೊಂದು ಧ್ವನಿ ಎತ್ತುವಂತಹ ಕೆಲಸವನ್ನು ಮಾಡುತ್ತಾರೆ. ಕನ್ನಡದ ಉಳಿವಿಗೆ ಅವರು ಮಾಡಿದಂತಹ ಒಂದು ಪ್ರಯತ್ನ. ಇನ್ನು ಮುಖ್ಯವಾಗಿ ಮೂರನೆಯ ಒಂದು ವಿಷಯ ಏನು ಅಂತಂದ್ರೆ, ವಿಶ್ವಮಾನವ ಪ್ರಜ್ಞೆಯನ್ನು ಅವರು ಜಾಗೃತ ಪಡಿಸಿದವರು. ವಿಶ್ವಮಾನವ ಪ್ರಜ್ಞೆ ಅಂದ್ರೆ ನಮಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಅದು ಏನು ಅಂತ. ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ ವಿಶ್ವಮಾನವ ಪ್ರಜ್ಞೆ ಅಂದ್ರೆ ನಾವು ಏನೆಲ್ಲ ಅಂದುಕೊಂಡಿದ್ದೀವೋ ಅದನ್ನೆಲ್ಲವನ್ನು ಬಿಡುವುದೇ ವಿಶ್ವಮಾನವ ಪ್ರಜ್ಞೆ ಅಂತ ತಪ್ಪಾಗಿ ಅಂದ್ಕೊಂಡಿದ್ದೀವಿ. ಆದ್ರೆ ಕುವೆಂಪು ಅವರ ದೃಷ್ಟಿಯಲ್ಲಿ ವಿಶ್ವಮಾನವ ಪ್ರಜ್ಞೆ ಏನು ಅಂತಂದ್ರೆ, ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ ಎಲ್ಲವನ್ನು ಅದಮ್ಯವಾಗಿ ಪ್ರೀತಿಸುತ್ತಲೇ ಅದರ ಮೇರೆಯನ್ನು ಮೀರುವಂತಹ ಒಂದು ಸಾಧ್ಯತೆಯನ್ನ ಅವರು ತೋರಿಸಿಕೊಡ್ತಾರೆ. ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಲಂಕೆಯಲ್ಲಿ ರಾವಣಾದಿಗಳನ್ನೆಲ್ಲ ಕೊಂದ ಮೇಲೆ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ಹೇಗೂ ನಾವು ಕಾಡಿನಲ್ಲಿ ಇದ್ದೀವಿ, ಅಯೋಧ್ಯೆಗೆ ಹೋದ್ರೂ ನಮಗೆ ಪಟ್ಟ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ,
ಒಂದು ಕೆಲಸ ಮಾಡು, ನೀನೇ ಈ ಸಿಂಹಾಸನದ ಮೇಲೆ ಏರಿ ನೀನೇ ರಾಜ ಆಗ್ಬಿಡು ಅಂತ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಈ ಮಾತಿಲ್ಲ, ಬೇರೆ ಪಾಠಾಂತರದ ರಾಮಾಯಣದಲ್ಲಿ ಬಂದ ಮಾತು ಇದು. ಆವಾಗ ರಾಮ ಒಂದು ಮಾತನ್ನು ಹೇಳ್ತಾನೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಅದು ನಾವು ಕನ್ನಡದಲ್ಲಿ ಹೆತ್ತಂತಹ ತಾಯಿ ಹೊತ್ತಂತಹ ನಾಡು ಸ್ವರ್ಗಕ್ಕಿಂತ ಮಿಗಿಲು ನಮಗೆ ಅಂತ. ಕುವೆಂಪು ಅವರು ಅಕ್ಷರಶಃ ಅಂತಹದನ್ನು ಅನುಭವಿಸಿದವರು. ಅದನ್ನು ಅನುಭವಿಸುತ್ತಲೇ ಕೇವಲ ಅಷ್ಟೇ ಸೀಮೆಯೊಳಗೆ ಸಿಲುಕಿಕೊಳ್ಳಬಾರದು, ಅದನ್ನು ಮೀರುವಂತಹ ಒಂದು ವಿಶ್ವ ಪ್ರಜ್ಞೆ, ವಿಶ್ವ ಮಾನವ ಪ್ರಜ್ಞೆ ನಮಗೆ ಜಾಗೃತವಾಗಬೇಕು ನಮ್ಮಲ್ಲಿ ಅನ್ನುವಂತಹ ಮಾತನ್ನು ಹೇಳುತ್ತಲೇ ಅವರು ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನುವಂತಹ ಅನಿಕೇತನ ತತ್ವವನ್ನ ಎಲ್ಲರಿಗೂ ಅರ್ಥಪಡಿಸುವಂತಹ ಕೆಲಸವನ್ನ ಮಾಡುತ್ತಾರೆ. ಅದರಲ್ಲಿ ಸಾಲು ಬರುತ್ತೆ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಅಂತ. ನಾವು ಯಾವ್ದ್ಯಾವುದೋ ರೂಪದ ಭ್ರಮೆಯೊಳಗಿದ್ದೇವೆ. ಆ ಎಲ್ಲ ರೂಪಗಳನ್ನು ದಾಟದೆ ಇದ್ರೆ ಅದರ ಆಚೆಗಿನ ಒಂದು ಪ್ರಪಂಚ ನಮಗೆ ಗೊತ್ತಾಗೋದಿಲ್ಲ ಅಂತ. ನಾವು ಹೆಚ್ಚಿನವರು ಬದುಕ್ತಾ ಇರೋದು ಇವತ್ತು ಕೂಪ ಮಂಡೂಕ ಅಥವಾ ಬಾವಿ ಒಳಗಿನ ಕಪ್ಪೆಗಳ ಹಾಗೆ. ನಾನೇ ಶ್ರೇಷ್ಠ, ನನ್ನದೇ ಶ್ರೇಷ್ಠ, ನನ್ನವರೇ ಶ್ರೇಷ್ಠ ಅನ್ನುವಂತಹ ಒಂದು ಭ್ರಮೆಯ ಒಳಗೆ ಬದುಕುತ್ತಿರುವಾಗ ಕುವೆಂಪು ಅವರ ವಿಶ್ವಮಾನವ ಪ್ರಜ್ಞೆ ನಾವು ಸಮುದ್ರವನ್ನು ಸೇರಬೇಕು ಅನ್ನುವಂತಹ ನೆಲೆಯಲ್ಲಿ ಜಾಗೃತಪಡಿಸುವಂತಹ ಕೆಲಸವನ್ನು ಮಾಡುತ್ತದೆ. ಅದೇ ಪದ್ಯದಲ್ಲಿಯೇ ಇನ್ನೂ ಕೆಲವು ಸಾಲುಗಳು ಬರುತ್ತೆ. 100 ಮತದ ಹೊಟ್ಟು ತೂರಿ ಎಲ್ಲ ತತ್ವದ ಎಲ್ಲೆಯನ್ನು ಮೀರಿ ನಿರ್ದಿಗಂತವಾಗಿ ಏರಿ ಎಲ್ಲಿಯೂ ನಿಲ್ಲದಿರು ಮನೆಯನೆಂದೂ ಕಟ್ಟದಿರು ಕೊನೆಯನೆಂದೂ ಮುಟ್ಟದಿರು ಅನಂತವಾಗು ಅನ್ನುವಂತಹ ಮಾತುಗಳನ್ನು ಅವರು ಆಡುತ್ತಾರೆ. ಮನೆ ಕಟ್ಟಬೇಡ ಅಂತಂದ್ರೆ ಭೌತಿಕವಾದ ಮನೆ ಅಂತ ಅರ್ಥ ಅಲ್ಲ. ಎಲ್ಲಿಯೂ ಕೂಡ ನಾವು ಸೀಮೆಯ ಒಳಗೆ ಸಿಲುಕಿಕೊಳ್ಳದೆ ಅದನ್ನು ಮೀರುವ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ನೆಲೆಯಲ್ಲಿ ಹೇಳ್ತಾರೆ. ಪಂಪ ಕೂಡ ಹೇಳಿದದನ್ನೇ 1000 ವರ್ಷಗಳ ಹಿಂದೆ, ಮನುಷ್ಯ ಜಾತಿ ತಾನೊಂದೇ ವಲ್ಲಮ್ಮಂತ. ಕನಕದಾಸರು ಹೇಳಿದ್ರು, ಕುಲವೆಂದು ಹೊಡೆದಾಡದಿರು ನಿಮ್ಮ ಕುಲದ ನೆಲೆಯ ನೀನಾದಿರು ಬಲ್ಲಿರ ಅಂತ. ಬಸವಣ್ಣ ಕೂಡ ಹೇಳಿದ್ರು. ಅದೇ ಭಾವವನ್ನು ಸ್ಫುರಿಸುವ ನೆಲೆಯಲ್ಲಿ ಕುವೆಂಪು ಅವರು ಕೂಡ ಸಾಹಿತ್ಯವನ್ನ ರಚನೆ ಮಾಡ್ತಾರೆ. ನಾನು ಒಂದು ಮಾತನ್ನು ಉಲ್ಲೇಖ ಮಾಡಬೇಕು. ಕವಿರಾಜ ಮಾರ್ಗ ಅನ್ನುವಂತಹ ಒಂದು ಲಕ್ಷಣ ಕೃತಿ, ಅದರಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಪರ ಧರ್ಮಮಂ ಅಂತ. ಪರರ ವಿಚಾರವನ್ನು ಪರರ ಧರ್ಮವನ್ನು ನಾವು ಸೈರಿಸುವಂತಹ ಸೈರಣೆಯನ್ನು ಧರಿಸಿಕೊಂಡ್ರೆ ಅದೇ ಧರ್ಮ ಆಗುತ್ತದೆ ಅಂತ. ಕಸವರದ ಮೌಲ್ಯ ಆಗುತ್ತದೆ ಅಂತ. ಕಸವರ ಅಂದ್ರೆ ಚಿನ್ನ ಅಂತ. ಚಿನ್ನದ ಮೌಲ್ಯಕ್ಕೆ ಸಾಧ್ಯ ಆಗುತ್ತದೆ, ಸಾಟಿ ಆಗುತ್ತದೆ ಅಂತ. ಕುವೆಂಪು ಅವರು ಕೂಡ ಅಂತಹ ಭಾವವನ್ನ ತೋರಿಸ್ತಾರೆ. ತಹಬಾಳ್ವೆ ಮತ್ತು ಸಾಮಾಜಿಕ ಕಳಕಳಿಯ ಬಗ್ಗೆ ಕುವೆಂಪು ಅವರು ಎಷ್ಟು ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಅಂತಂದ್ರೆ, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ನಾವು ಮಾತಿನಲ್ಲಿ ಹೇಳ್ತೀವಿ, ಆದ್ರೆ ಯಾವತ್ತೂ ಕೃತಿಯಲ್ಲಿ ತೋರಿಸೋದೇ ಇಲ್ಲ. ಯಾಕಂದ್ರೆ ನಮ್ಗೆ ಅನೇಕ ನಿರ್ಬಂಧಗಳಿವೆ. ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮ ಸಮುದಾಯ, ನಮ್ಮ ಊರು, ನಮ್ಮ ಭೌತಿಕವಾದಂತಹ ಒಂದಿಷ್ಟು ಲಿಮಿಟೇಷನ್ಗಳು ಎಲ್ಲವನ್ನು ಸೇರಿಸಿಕೊಂಡು ನಾವು ಯಾರನ್ನು ಹತ್ತಿರಕ್ಕೆ ಸೇರಿಸೋದೇ ಇಲ್ಲ. ಇವನಾರವ ಎಂದೆನಿಸಿದರು ಅಂತ ಹೇಳಿಕೊಂಡು ಬಸವಣ್ಣ ಕೂಡ ಕೊನೆಗೆ ಹೇಳು ಇವ ನಮ್ಮವ ಅಂತ ಹೇಳು ಅಂತ. ಆದ್ರೆ ನಾವು ಯಾವತ್ತೂ ಹೇಳಲೇ ಇಲ್ಲ, ಹೇಳಿದ್ರು ನಾವು ಯಾವತ್ತೂ ಆಚರಿಸಲೇ ಇಲ್ಲ. ಹಾಗಾಗಿ ಕುವೆಂಪು ಅವರನ್ನು ನಾವು ಯಾಕೆ ಒಳಗೆ ಸೇರಿಸಿಕೊಳ್ಬೇಕು ಅಂತಂದ್ರೆ, ಎಲ್ಲರನ್ನೂ ಇವ ನಮ್ಮವ ಅನ್ನುವ ನೆಲೆಯಲ್ಲಿ ಒಟ್ಟಿಗೆ ಬಾಳುವ ಕುವೆಂಪು ಅವರು ಅಂತಹ ಒಂದು ಒಳ್ಳೆಯ ಸಾಮರಸ್ಯದ ಬದುಕನ್ನ, ವಿಭಜಿಸದೇ ಇರುವಂತಹ ಅಖಂಡವಾದಂತಹ ಒಂದು ಬದುಕನ್ನ ಬಾಳಬೇಕು ಅನ್ನುವಂತಹ ಸಂದೇಶವನ್ನ ಅವರು ನಮಗೆ ಹೇಳುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಅದರ ನೆಲೆಯಲ್ಲಿಯೇ ಸರ್ವೋದಯವಾಗಲಿ ಸರ್ವರಲಿ ಅನ್ನುವಂತಹ ಮಾತು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂತಹ ಒಂದು ಉದಾರವಾದ ಚಿಂತನೆ ಏನಿದೆ ಅದನ್ನು ತಮ್ಮ ಸಾಹಿತ್ಯದಲ್ಲಿ ಅವರು ತೋರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಜಾತ್ಯತೀತ ಭಾವವನ್ನು ಅವರು ಎಷ್ಟು ಚೆನ್ನಾಗಿ ಎತ್ತಿ ಹಿಡಿತಾರೆ ಸಮಾನತೆಯ ಬಗ್ಗೆ ಅಂತಂದ್ರೆ, ಒಂದು ಪದ್ಯವನ್ನು ಉಲ್ಲೇಖ ಮಾಡಬಹುದು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಇಹುದೇನು, ಎಂದೋ ಮನು ಬರೆದಿಟ್ಟುದು ಇಂದು ಎಮಗೆ ಕಟ್ಟೇನು, ನಿನ್ನೆದೆಯ ದನಿಯೇ ಋಷಿ ಮನು ನಿನಗೆ ನೀನು. ಶಾಸ್ತ್ರದಲ್ಲಿ ಹೇಳಿದೆ ಅನ್ನುವ ಕಾರಣಕ್ಕೆ ನಾವು ಎಲ್ಲವನ್ನೂ ಹಾಗೆಯೇ ಆಚರಿಸಬೇಕಾದದ್ದಿಲ್ಲ. ಶಾಸ್ತ್ರಕ್ಕಿಂತ ಮಿಗಿಲಾದದ್ದು ಎದೆಯ ದನಿ, ನಮ್ಮ ಮಾನವೀಯ ಮೌಲ್ಯ ಅದನ್ನು ಮೀರಿಸುವಂತಹದ್ದು ಅಂತ ಹೇಳ್ತಾ, ನೀರಡಿಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನುಧರ್ಮಶಾಸ್ತ್ರವೆಮಗೆ
ಒರೆಯಬೇಕೇನು, ಯಾರ ಒಬ್ಬ ಬಾಯಾರಿಕೆಯಿಂದ ನೀರು ಬೇಕು ಅಂತ ಕೇಳುವುದಕ್ಕೆ ಬಂದಾಗ ನೀರು ಕೊಡುವುದು ಮುಖ್ಯವಾದ ಮಾನವೀಯ ಗುಣ. ನಾವು ಅದನ್ನು ಇವತ್ತು ಬೆಳೆಸಿಕೊಳ್ಳಬೇಕು. ನಮ್ಮ ಕಣ್ಮುಂದೆಯೇ ಹಸಿವಿನಿಂದ ಸಾಯ್ತಾ ಇದ್ದಾರೆ ಯಾರು ಅಂತಂದ್ರೆ ಅದನ್ನು ನೋಡಿ ಸಂತೋಷ ಪಡಬೇಕಾದ ಬದುಕು ನಮಗಾಗಬಾರದು. ಅವರಿಗೆ ಕೊನೆ ಪಕ್ಷ ಕೊಡುವುದಕ್ಕೆ ಏನೂ ಇಲ್ಲದೆ ಇದ್ರೂ ಕೂಡ ನೀರು ಕೊಡುವಂತಹ ಸಂಸ್ಕೃತಿ ಆದರೂ ನಮಗೆ ಬೇಕು, ಅವರನ್ನ ಮೇಲೆತ್ತುವಂತಹ ಸಂಸ್ಕಾರ ಆದರೂ ಬೇಕು ಅನ್ನುವಂತಹ ಮಾತನ್ನ ಕುವೆಂಪು ಅವರು ಉಲ್ಲೇಖ ಮಾಡ್ತಾರೆ. ಅದನ್ನು ನಾವು ಬೆಳೆಸಿಕೊಳ್ಳಬೇಕಾದದ್ದು ಅಂತ. ಮನುಜ ಮತ ವಿಶ್ವ ಪಥ ಅನ್ನುವಂತಹ ಮಾತನ್ನ ಅವರು ಆಚರಣೆಯಲ್ಲಿಯೂ ಕೂಡ ತಂದುಕೊಂಡವರು. ಇನ್ನು ಈಗಾಗಲೇ ರಾಜಶೇಖರ್ ಸರ್ ಅವರು ಹೇಳಿದ್ರು ವೈಚಾರಿಕ ಮನೋಭಾವದ ಬಗ್ಗೆ ಅಂತ. ಅವ್ರು ಹೇಳ್ತಾರೆ, ಎಷ್ಟು ವಿಚಾರ ಮಾಡಬೇಕು ಅಂತಂದ್ರೆ ಸಾಕ್ಷಾತ್ ದೇವರೇ ಕಣ್ಣು ಮುಂದೆ ಬಂದು ನಿಂತು ನಾನೇ ದೇವರು ಅಂತ ಹೇಳಿದ್ರೂ ಕೂಡ ಅವಿಚಾರಿತವಾಗಿ ಅಂದ್ರೆ ವಿಚಾರ ಮಾಡದೆ ಅವರನ್ನು ದೇವರು ಅಂತ ಒಪ್ಪಿಕೊಳ್ಳುವ ಹಾಗಿಲ್ಲ, ಒಪ್ಪಿಕೊಳ್ಳಬಾರದು ಅಂತ ಹೇಳ್ತಾರೆ ಕುವೆಂಪು ಅವರು. ಪ್ರತಿಯೊಂದನ್ನು ವಿಚಾರ ಮಾಡಿ ಸತ್ಯ ಅಂತ ಕಂಡ್ರೆ ಸ್ವೀಕರಿಸುವ ಅನ್ನುವ ಅವರ ಭಾವವನ್ನು ನಾವು ಗಮನಿಸಬೇಕು, ಮೌಢ್ಯವನ್ನ ವಿರೋಧಿಸಬೇಕು ಅನ್ನುವ ನೆಲೆಯಲ್ಲಿ. ಇನ್ನು ಸರ್ ಕೂಡ ಉಲ್ಲೇಖ ಮಾಡಿದ್ರು ಓಲೈಕೆಯ ರಾಜಕಾರಣದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು. ಒಬ್ಬ ಹುಡುಗನಿಗೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಕೊಟ್ರೆ ಅವನು ಪಾಸ್ ಆಗ್ತಾನೆ ಅಂತ ಒಂದು ಸ್ಥಿತಿ ಇರುತ್ತೆ. ಬೇರೆ ಬೇರೆಯವರ ಪ್ರಭಾವವನ್ನು ಬಳಸಿ ಕುವೆಂಪು ಅವರ ಹತ್ರ ಹೇಳ್ತಾರೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಕೊಟ್ಟು ಅವನನ್ನ ಪಾಸ್ ಮಾಡಿಬಿಡಿ ಅಂತ. ಆದ್ರೆ ಕುವೆಂಪು ಅವರು ಯಾವ ಕಾರಣಕ್ಕೂ ಬೇರೆಯವರ ಪ್ರಭಾವಕ್ಕೆ ಒಳಗಾಗದೆ ಎಷ್ಟು ಬರೆದಿದ್ದಾನೋ ಅಷ್ಟೇ ಅಂಕವನ್ನು ಕೊಟ್ಟು ಅವನಿಗೆ ಮೌಲ್ಯಮಾಪನವನ್ನು ಮಾಡುವ ಕೆಲಸವನ್ನು ಮಾಡುತ್ತಾರೆ. ಕೊನೆಗೆ ಅದಾದ ಮೇಲೆ ಕುವೆಂಪು ಅವರಿಗೆ ಒಳ್ಳೆಯ ಹುದ್ದೆಯನ್ನು ಕೊಡುವುದು, ಬೇಕಾದಷ್ಟು ಹಣ ಕೊಡುವ ಆಮಿಷವನ್ನು ಕೂಡ ಸಂಬಂಧಪಟ್ಟವರು ಮಾಡುತ್ತಾರೆ. ಯಾವತ್ತೂ ಕೂಡ ಅವರು ಓಲೈಕೆಯ ರಾಜಕಾರಣಕ್ಕೆ ಹಿಂದೆ ಬಿದ್ದವರೇ ಅಲ್ಲ. ಪಂಪ ಕೂಡ ಹೇಳಿದ ಆ ಮಾತನ್ನು, ಓಲಗಿಸಿ ಬಾಳುವುದೇ ಕಷ್ಟಂ ಇಳಾಧಿನಾತರಂ ಅಂತ. ಅಲ್ಲಿ ಹೇಳಿದ್ರು ರಾಜರ ಬಗ್ಗೆ, ಆದ್ರೆ ನಾವು ವ್ಯಾಪಕವಾಗಿ ಬಳಸ್ಕೊಳ್ಬಹುದು. ಕುವೆಂಪು ಯಾವತ್ತೂ ಆತರ ಬದುಕಿದವರಲ್ಲ. ರಾಜಕಾರಣಿಗಳನ್ನು ಕೂಡ ಅವರು ನೇರವಾಗಿ ಲೇವಡಿ ಮಾಡುವುದಕ್ಕೆ ಮಾಡಿದ್ದನ್ನು ಕಾಣುತ್ತೇವೆ. ಅವರ ಅಖಂಡ ಕರ್ನಾಟಕ ಅನ್ನುವಂತಹ ಕವನವನ್ನು ಓದಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ಯಾರಿಂದಲೂ ಉದ್ಧಾರ ಆಗುವಂತದ್ದಿಲ್ಲ ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಾರೆ. ಇನ್ನು ಮುಖ್ಯವಾಗಿ ನಾವು ಯುವ ಪೀಳಿಗೆಯವರು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಬೇಕಾದ ಒಂದು ಗುಣ ಏನಂದ್ರೆ ಮನ್ನಣೆಯ ದಾಹದಿಂದ ಹೊರಗೆ ಬರಬೇಕು ಅಂತ. ಕುವೆಂಪು ಅವರು ಹೇಳ್ತಾರೆ ಕೀರ್ತಿ ಶನಿ ತೊಲಗಾಚೆ ಅಂತ. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವರನ್ನು ಸ್ವೀಕರಿಸಲಿಕ್ಕೆ ಒಪ್ಪಲಿಲ್ಲ. ಜ್ಞಾನಪೀಠ ಬಂದಾಗಲೂ ನನಗದು ಬೇಡ ಅಂತಂದ್ರು. ಕೊನೆಗೆ ಅವರಿಗೆ ತುಂಬಾ ಹತ್ತಿರವಾದ ಆಪ್ತರೆಲ್ಲರ ಒತ್ತಾಯದ ಮೇರೆಗೆ ಅದನ್ನು ಸ್ವೀಕರಿಸ್ತಾರೆ. ಅವರು ಒಂದು ಸಾಲನ್ನ ಬರೀತಾರೆ. ಬೆರಳಿಗೆ ಕೊರಳನ್ನುವ ನಾಟಕದಲ್ಲಿರುವಂತಹ ಸಾಲದು, ಪೆಸರಾಸೆ ಅದೊಂದು ನಾಗರಿಕರಿಗೆ ಮೀಸಲಾಗಿರಪ್ಪ ಮನೋಜಾಢ್ಯಂ ಕಣ ಅಂತ. ಇದಕ್ಕೆ ಪೂರಕವಾಗಿ ನಾನೊಂದು ಮಾತನ್ನ ಹೇಳಬಹುದು. DVG ಅವರ ಕಗ್ಗ ಅದು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹ ಈ ಎಲ್ಲಕ್ಕಿಂತ ತೀಕ್ಷ್ಣತಮ, ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ ಅಂತ. ನಾವಿವತ್ತು ಒಂದು ರಾತ್ರಿಯ ಒಳಗೆ ಫೇಮಸ್ ಆಗ್ಬಿಡ್ಬೇಕು ಅನ್ನುವಂತಹ ಯುಗದಲ್ಲಿ ಬದುಕ್ತಾ ಇದ್ದೀವಿ. 2 ನಿಮಿಷ ರೀಲ್ಸ್ ಯುಗ, 2 ನಿಮಿಷದಲ್ಲಿ ಫೇಮಸ್ ಆಗ್ಬಿಡ್ಬೇಕು ಅನ್ನುವಂತಹ ಜಗತ್ನಲ್ಲಿ ಬದುಕ್ತಾ ಇದ್ದೀವಿ. ನಮಗೆ ಕುವೆಂಪು ಅವರು ಯಾಕೆ ಹತ್ತಿರವಾಗಬೇಕು ಅಂತಂದ್ರೆ ಮನ್ನಣೆಯ ದಾಹ. ಅಷ್ಟು ಎತ್ತರ ಏರಿದವರು ಕೀರ್ತಿಯನ್ನು ಶನಿ ಅಂತ ಹೇಳ್ತಾರೆ. ನಮ್ಮ ಹೆಗಲೇರುವಂತಹ ಶನಿ, ಅದಕ್ಕೆ ದಾಸರಾಗುವುದು ಬೇಡ ಅಂತ. ಬಸವಣ್ಣ ಕೂಡ ಅದನ್ನೇ ಹೇಳ್ತಾರೆ, ಹೊಗಳಿಕೆಯ ಹೊನ್ನಶೂಲಕ್ಕೆ ನಮ್ಮನ್ನು ಏರಿಸಬೇಡಿ ಅಂತ. ಹಾಗಾಗಿ ನಾವು ಮಾಡುವ ಕಾರ್ಯವನ್ನು ಮಾಡಬೇಕು, ಕೀರ್ತಿಗಾಗಿ ಕಾಮಿಸಬಾರದು ಅನ್ನುವ ಗುಣವನ್ನು ಬೆಳೆಸಿಕೊಳ್ಳಬಹುದು. ಇನ್ನು ಕೊನೆಯ ಭಾಗಕ್ಕೆ ನಾನು ಬರ್ತೀನಿ ನನ್ನ ಮಾತುಗಳನ್ನು ಮುಗಿಸುವುದಕ್ಕೆ. ಒಬ್ಬರು ವಿದೇಶಿ ಮಹಿಳೆ ಕುವೆಂಪು ಅವರ ಬಗ್ಗೆ ಒಂದು ಮಾತನ್ನಾಡ್ತಾರೆ. ಕುವೆಂಪು ಅವರನ್ನು ಕಂಡ ಮೇಲೆ ಬೇರೆ ಯಾರನ್ನೂ ನೋಡಬೇಕಾಗಿಲ್ಲ, ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ಓದಿದ ಮೇಲೆ ಬೇರೆ ಏನನ್ನೂ ಓದಬೇಕಾಗಿಲ್ಲ ಅಂತ ಹೇಳಿದವರು ಒಬ್ಬರು ವಿದೇಶಿ ಮಹಿಳೆ. ಅಂದ್ರೆ ಕುವೆಂಪು ಅವರ ವಿಶ್ವಮಾನವ ತತ್ವವನ್ನು ಓದಿದ್ರೆ ಸಮಸ್ತ ತತ್ವವನ್ನು ಅಥವಾ ಜಗತ್ತಿನ ಎಲ್ಲವನ್ನೂ ಅರ್ಥ ಮಾಡಿಕೊಂಡ ಹಾಗಾಗುತ್ತದೆ. ಅಷ್ಟು ಸಮೃದ್ಧವಾದ ಸಾಹಿತ್ಯ ಕುವೆಂಪು ಅವರದ್ದು ಅಂತ. ಇನ್ನು ಕೊನೆಯ ಮಾತಾಗಿ ನಾನು ಕುವೆಂಪು ಅವರನ್ನು ಕಂಡ ಸಮಕಾಲೀನ ಕವಿ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಇನ್ನೊಬ್ಬರು ಧೀಮಂತ ವರ ಕವಿ ಬೇಂದ್ರೆಯವರು ಕುವೆಂಪು ಅವರ ಬಗ್ಗೆ ಹೇಳಿದ ಒಂದು ಮಾತನ್ನು ಉಲ್ಲೇಖ ಮಾಡುತ್ತೇನೆ. ಯುಗದ ಕವಿಗೆ, ಜಗದ ಕವಿಗೆ, ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರಾರು, ರಾಮಕೃಷ್ಣ ವಚನೋದಿತ ಪ್ರತಿಭೆ ತೆರೆದ ಕವನ ತತಿಗೆ ತಣಿಯದವರಾರು, ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ
ಕವಿಯ ಜತೆಗೆ ಕುಣಿಯದವರು ಆರು, ಯುಗದ ಕವಿಗೆ ಜಗದ ಕವಿಗೆ ಅಂತ. ಕುವೆಂಪು ಅವರನ್ನ ಯುಗದ ಕವಿ, ಜಗದ ಕವಿ ಅಂತ ಕರೆದವರು ವರಕವಿ ಬೇಂದ್ರೆಯವರು. ಇದು ಒಂದೇ ಸಾಕಾಗ್ತದೆ. ಒಂದು ಮಾತಿದೆ, ಕವಿಗೆ ಕವಿತಾ ಮುನಿ ಒಮ್ಮಂತ. ಒಬ್ಬ ಕವಿಯನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಅದು ಎಲ್ಲ ವೃತ್ತಿಯಲ್ಲೂ ಇರುವಂತಹ ವಿಚಾರವೇ. ಎಲ್ಲ ವೃತ್ತಿಯಲ್ಲೂ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಹೀಗಿರುವ ಸನ್ನಿವೇಶದಲ್ಲಿಯೂ ಕೂಡ ಬೇಂದ್ರೆಯವರು ಯಾವ ವೃತ್ತಿ ಮಾತ್ಸರ್ಯವನ್ನು, ಪ್ರವೃತ್ತಿ ಮಾತ್ಸರ್ಯವನ್ನು ತೋರಿಸದೆ ಇಷ್ಟು ಎತ್ತರದ ಮಾತುಗಳನ್ನು ಆಡ್ತಾರೆ ಅಂತಂದ್ರೆ ಕುವೆಂಪು ಅವರ ಬಗ್ಗೆ ಅಷ್ಟು ಗೌರವವನ್ನು ತಾಳಿದ್ರು ಅನ್ನೋದು ಸ್ಪಷ್ಟವಾಗುತ್ತದೆ. ಇನ್ನೊಂದು ಕೊನೆಯ ಮಾತು, ಕುವೆಂಪು ಅವರ ಜನ್ಮದಿನವನ್ನ ಡಿಸೆಂಬರ್ 29 2015 ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವಂತೆ ಸರ್ಕಾರ ಒಂದು ಘೋಷಣೆಯನ್ನು ಮಾಡಿತು. ಒಬ್ಬ ಕವಿಯನ್ನು ವಿಶ್ವದ ಮಟ್ಟಕ್ಕೆ ಪರಿಚಯಿಸಿಕೊಂಡ ಮೇಲೆ ಆ ಕವಿಯ ಜನ್ಮದಿನವನ್ನೇ ವಿಶ್ವ ಮಾನವ ದಿನ ಅಂತ ಗುರುತಿಸುವುದು ಅದೊಂದು ಸಾಮಾನ್ಯ ಸಂಗತಿ. ಅದರದನ್ನು ಆಚರಿಸುವುದು ಬಹಳ ದೊಡ್ಡ ಕೆಲಸ. ಹೀಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಕುವೆಂಪು ಅವರು ನಮಗೆ ಆದರ್ಶದ ವ್ಯಕ್ತಿಗಳಾಗುತ್ತಾರೆ ಅಂತ. ಕೇವಲ ಸೀಮಿತ ಸಮಯದಲ್ಲಿ ಕುವೆಂಪು ಅವರನ್ನ ಪರಿಚಯಿಸುವ ನೆಲೆ ಅಂತ ಖಂಡಿತ ಅಲ್ಲ. ಕುವೆಂಪು ಅವರ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಒಂದು ಸಣ್ಣ ಕುತೂಹಲವನ್ನು ಮೂಡಿಸುವ ಪ್ರಯತ್ನವನ್ನಷ್ಟೇ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.